ಸಂದೀಪ್, ನಿನಗೆಷ್ಟು ಅರ್ಥ ಆಯಿತು ನನಗೆ ಗೊತ್ತಿಲ್ಲ. ಆದರೆ ನಾನು ಸತ್ಯನ ಹೇಳಬೇಕಿತ್ತು. ಹೇಳಿದ್ದೀನಿ. ಇದು ನಿನ್ನ ವಿರುದ್ಧ ನನ್ನ ಹೋರಾಟ ಅಲ್ಲ. ನಿನ್ನ ಮೇಲೆ ನನಗೆ ಯಾವ ದ್ವೇಷನೂ ಇಲ್ಲ. ನೀನೀಗಲೂ ನನ್ನ ಗೆಳತಿನೇ. ಕೆಲಸದವಳಾಗೋ, ಸ್ನೇಹಿತೆಯಾಗೋ, ನೀನಿರೋವರೆಗೂ ನಾನು ನಿನ್ನ ಸೇವೆ ಮಾಡ್ತಾನೆ ಇರ್ತೀನಿ. ಮನುಷ್ಯತ್ವಕ್ಕೆ ಮಿತಿ ಇರಬಾರ್ದು. ಅದೆಲ್ಲವನ್ನ ಮೀರಿದ್ದು. ಅದಕ್ಕೆ ಅಲ್ವಾ ನಾವು ದೇವರು ಅಂತ ಕೈ ಮುಗಿಯೋದು. ನಿನ್ನಿಂದ ಲಕ್ಕಿನ ನಾನು ಬಲವಂತವಾಗಿ ಕಿತ್ಕೊಳ್ಳೋಕೆ ಹೋಗ್ತಿಲ್ಲ. ನಿನ್ನ ಆಯಸ್ಸೆಷ್ಟೋ ನನಗೆ ಗೊತ್ತಿಲ್ಲ. ಆದರೆ ನಿನ್ನ ಮನೆಯವರಲ್ಲಿ ಬಂದೇನೋ ಹೇಳಿದ್ದಾರೆ. ನಿಮ್ಮೆಲ್ಲರ ಹತ್ರನೂ ಕೈ ಮುಗಿದು ಕೇಳ್ಕೊಳ್ತಾ ಇದ್ದೀನಿ. ಒಂದು ಜೀವ ಸಾವು ಬದುಕಿನ ನಡುವೆ ಹೋರಾಟ ಮಾಡ್ತಿದ್ದೆ. ನಿಮ್ಮ ಹತ್ರ ಮಾನವೀಯತೆಯ ಭಿಕ್ಷೆ ಬಿಡೋದಕ್ಕೆ ಬಂದಿದ್ದೆ. ಅನ್ನೋ ಇನ್ನು 3 ತಿಂಗಳು, ಇನ್ನು 3 ತಿಂಗಳು ನಿನ್ನ ಜಾಗನ ಸಿಂಧು ಬಿಟ್ಕೊಟ್ಬಿಡು. ಕಡಿ ಅಂದರೆ ಡಾಕ್ಟ್ರ್ ಹೇಳಿದ್ದಾರೆ ಅವಳ ಆಯಸ್ಸಿನ 3 ತಿಂಗಳು. ನೀವು ಅವಳ ಪಾಲಿಗೆ ಗಂಡ ಆಗದಿದ್ರು ಪರವಾಗಿಲ್ಲ, ದೇವರಿಗೆ. ಅಷ್ಟು ದಿನ ನಿನ್ನನ್ನು ಖುಷಿಯಾಗಿಡೋದು ನಮ್ಮ ಧರ್ಮ ಅಂತ ನಂಬಿ ನಾವು ಸುಮ್ಮನೆ ಇದ್ದೀವಿ. ಆದರೆ ಆ ಥರ ನಡ್ಕೊಳ್ಳೋದ್ರಲ್ಲೂ ನಿತ್ಯ ಸಾಯೋ ಹಿಂಸೆ ಇರುತ್ತೆ. ಅದರಿಂದ ಪಾರಾಗೋದು ತುಂಬ ಕಷ್ಟದ ವಿಚಾರ. ಸರಿನೋ ತಪ್ಪು, ನಾನು ಆ ಕೆಲಸನ ಮಾಡಿದ್ದೀನಿ. ನಿನಗೆ ತಪ್ಪನ್ಸಿದ್ರೆ ಕ್ಷಮೆ ಇರಲಿ, ಸರಿ ಅನ್ಸಿದ್ರೆ ನನಗೆ ನಿನಗೆ ಇಬ್ರಿಗೂ ನೆಮ್ಮದಿ ಇರಲಿ. ಲಕ್ಕಿ ನನ್ನ ಗಂಡ.